ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಸಮರ ಈಗ ಜೋರಾಗ್ತಾ ಇದೆ. ಹೈಕಮಾಂಡ್ ಭೇಟಿಯ ಬಳಿಕ ವಿರೋಧಿಗಳಿಗೆ ಡಿಕೆ ನೇರ ಸಂದೇಶವನ್ನ ರವಾನಿಸಿದ್ದಾರೆ. ನನ್ನ ನಾಯಕತ್ವದಲ್ಲೇ ಚುನಾವಣೆ ಅನ್ನೋ ವಿಚಾರ. ಹೌದ್ರಿ, ನಾನು ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿದ್ದೇನೆ. ಪಕ್ಷ ನನ್ನನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಿದೆ. ಜೊತೆಗೆ 1989ರಿಂದ ಮಂತ್ರಿ ಮಾಡಿ ಪಕ್ಷ ನನ್ನನ್ನ ಬೆಳೆಸಿದೆ. ಇಷ್ಟೆಲ್ಲ ಬೆಳೆಸಿ ನನಗೆ ಲೀಡರ್ಶಿಪ್ ಕೊಡ್ಲಿಲ್ಲ ಅಂದ್ರೆ 1989ರಿಂದ ಇಷ್ಟೆಲ್ಲ ಬೆಳೆಸಿ ನನಗೆ ಲೀಡರ್ಶಿಪ್ ಅನ್ನು ಕೊಡದಿದ್ರೆ ಹೇಗೆ? ನನ್ನ ಮುಖ ತೋರಿಸಿ ಲೀಡರ್ಶಿಪ್ ಕೊಡ್ಲಿಲ್ಲ ಅಂದ್ರೆ ಮನೆಯಲ್ಲಿ ಕೂರೋದಕ್ಕ ಕಾಂಗ್ರೆಸ್ ಶಕ್ತಿ ಕೊಟ್ಟಿರೋದು. ಏನೇ ಸ್ಥಾನದಲ್ಲಿ ನಾನಿದ್ರೂ ಕೂಡ ನಾಯಕತ್ವ ವಹಿಸ್ತೇನೆ. ಅದು ಯಾವುದೇ ಜವಾಬ್ದಾರಿ ಕೊಟ್ಟಿರಲಿ, ಅದರ ನಾಯಕತ್ವ ನನ್ನದೇ ಅಂತ. ಹಿಂದೆ ಸಿದ್ದರಾಮಯ್ಯ ಸಿಎಂ ಆದಾಗ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿದ್ದೆ, ಈಗ ಡಿಸಿಎಂ ಆಗಿದ್ದೀನಿ ಅಂತ ಡಿಕೆ ಹೇಳಿದರು. ಅಲ್ಲರಿ, ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ 89ರಿಂದ ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ಅಲ್ಲರಿ, ನನಗೆ ಫೇಸ್ ಇದೆ, ವೈಬ್ರೇಷನ್ ಇದೆ. ಹೈಕಮಾಂಡ್ ಭೇಟಿ ಬಳಿಕ ವಿರೋಧಿಗಳಿಗೆ ಡಿಕೆ ಸಂದೇಶ ನೀಡಿದ್ರು. ಪಕ್ಷ ಹಲವು ಜವಾಬ್ದಾರಿ ಕೊಟ್ಟು ನಾಯಕನನ್ನಾಗಿ ಮಾಡಿದೆ. ನನ್ನನ್ನ ದೆಹಲಿಗೂ ಕರೀತಾರೆ, ಬಿಹಾರಕ್ಕೂ ಕರೀತಾರೆ. ಎಲ್ಲಿ ದೆಹಲಿ ಪ್ರಚಾರಕ್ಕೂ ಹೋಗಿದ್ರಿ ಸಲ, ಬಿಹಾರಕ್ಕೂ ಕೂಡ ಕರೀತಾರೆ. ಕೇರಳ, ತಮಿಳುನಾಡು, ಆಂಧ್ರಕ್ಕೂ ಕೂಡ ಕರೀತಾರೆ. ಯಾಕೆ ಕರೀತಾರೆ? ನನಗೆ ಲೀಡರ್ಶಿಪ್ ಇದೆ ಅಂತ ಬೇರೆ ರಾಜ್ಯಕ್ಕೂ ಕರೀತಾರೆ. ನಿಮ್ಮನ್ನ ಕರೀತಾರಾ, ಬೇರೆಯವ್ರನ್ನ ಕರೀತಾರಾ ಅಂತ ಕೇಳಿದ್ದಾರೆ. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ನ ಕರೀತಾರಾ? ಬೇರೆಯವ್ರು ಕರೀತಾರಾ? ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ ಸಿಎಂ ಇದ್ದೀನಿ. ಸೊ ಇಷ್ಟೆಲ್ಲ ನನಗಿರುವಂಥ ವೈಬ್ರೇಷನ್ನು, ನನಗಿರುವಂಥ ಸ್ಟ್ರೆಂತು, ನನಗಿರುವಂಥ ಎಕ್ಸ್ಪೀರಿಯನ್ಸು ಬೇರೆ. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತೇವೆ, ದೆಹಲಿ ಭೇಟಿ ಬಳಿಕ ನನ್ನ ಲೀಡರ್ಶಿಪ್ನಲ್ಲೇ ಸಾಮೂಹಿಕ ನಾಯಕತ್ವ. ಡಿಕೆ ಹೇಳಿಕೆ ಇದು. ದೆಹಲಿ ಭೇಟಿಯ ಬಳಿಕ ಡಿಸಿಎಂ ಡಿಕೆ ಹೇಳಿಕೆ. ಸಿದ್ದರಾಮಯ್ಯನವರ ನಾಯಕತ್ವ ಕೂಡ ಇರುತ್ತೆ, ಆದ್ರೆ ನನ್ನ ಲೀಡರ್ಶಿಪ್ನಲ್ಲೇ ಸಾಮೂಹಿಕ ನಾಯಕತ್ವ. ದೆಹಲಿಗೆ ಹೋದಾಗ ಹೈಕಮಾಂಡ್ ಭೇಟಿ ಮಾಡಲೇಬೇಕು ಅಂತ ಹೇಳಿದರು. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ, ಯು ವಿಲ್ ಆಲ್ಸೋ, ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ, ಯು ವಿಲ್ ಆಲ್ಸೋ, ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ, ಯು ವಿಲ್ ಆಲ್ಸೋ, ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್. ಕಾಂಗ್ರೆಸ್ ಕಚೇರಿ ನಮಗೆ ದೇವಸ್ಥಾನ ಇದ್ದಂತೆ. ದೆಹಲಿ ಭೇಟಿ ಬಳಿಕ ಡಿಸಿಎಂ ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ. ದೆಹಲಿ ಭೇಟಿಯ ನಂತರ ಡಿಸಿಎಂ ಹೇಳಿರುವಂತಹ ಮಾತು, ನಾನು ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡುವಂತ ಅವಶ್ಯಕತೆ ಇಲ್ಲ. ನಾನು ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ. ಭಕ್ತನಿಗೂ ಭಗವಂತನಿಗೂ ಇರುವಂತಹ ಸಂಬಂಧ. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಡಿಕೆ ಹೇಳಿದರು. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಈಸ್ ಲೈಕ್ ಮೈ ಟೆಂಪಲ್. whenever I go, no, whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa?
Or you want me to go to BJP office? It is my office. It is my temple. ನೋಡ್ರಿ, ನಾನು ಯಾವ ಪ್ರಾರ್ಥನೆ ಅವಶ್ಯಕತೆನೂ ಇಲ್ಲ. ಅರ್ಥ ಆಗೈತ್ಯಾ? ನಾನೇ ಹೋಗ್ತೀನಿ, ನಂದು ಏನಾದಿದ್ರು ಮಾತಾಡ್ತೀನಿ. ನನ್ನಂಗೆ 4-5 ಜನ ಮಿನಿಸ್ಟ್ರು ನನ್ನ ಜೊತೆ ಬಂದರು. ನನಗೆ ಯಾರು ಟೈಮು ಕೇಳಿಲ್ಲ. ನಾನು ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ನಾನು ಬರ್ತೀನಿ ಅಂತ ಹೋದೆ. ಜಸ್ಟ್ ಏನೋ ಹಲೋ 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 ಅಂತೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ. ನೋ, ಇಟ್ ಈಸ್ ಆಲ್ ಬೋಗಸ್, ಆಲ್ ಪ್ಲಾಂಟೆಡ್ ಸ್ಟೋರಿ. ದೇರ್ ಆರ್ ಲಾಟ್ ಆಫ್ ಪ್ಲಾಂಟಿಂಗ್ ಸ್ಟೋರೀಸ್ ಆನ್ ವೇರಿಯಸ್. ಇನ್ನು ಇದೇ ಸಂದರ್ಭದಲ್ಲಿ ಸಚಿವ ರಾಜಣ್ಣಗೂ ಕೂಡ ಡಿಸಿಎಂ ಡಿಕೆ ಪರೋಕ್ಷ ಟಾಂಗ್ ಕೊಟ್ಟರು. ಮಾಧ್ಯಮಗಳ ಮುಂದೆ ಮಾತನಾಡೋರಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ನನ್ನ ಬಳಿ ಬಂದು ಮಾತನಾಡಿದ್ರೆ ನಾನು ಸಲಹೆ ಕೊಡ್ತೀನಿ. ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋರಿಗೆಲ್ಲ ನಾನು ರಿಯಾಕ್ಟ್ ಮಾಡೋಕೆ ಹೋಗಲ್ಲ. ವಂಚಿತ ಸಮುದಾಯಗಳಿಗೆ MLC ಟಿಕೆಟ್ ಕೇಳಿದಂತ ರಾಜಣ್ಣ. ರಾಜಣ್ಣ ಹೇಳಿಕೆಗೂ ಕೂಡ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಮೇಲೆ ಟಿಕೆಟ್ ತಗೊಂಡಿರೋದು ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ. ಮೇಲೆ ಟಿಕೆಟ್ ತಗೊಂಡಿರೋದು ಬಿಟ್ಟು ಬೇರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಡಿಕೆ ಅವರ ಒಂದೊಂದು ಮಾತುಗಳನ್ನ ಕೇಳಿದಾಗಲೂ ಕೂಡ ಯಾರ್ಯಾರು ಟಾಂಗ್ಗಳನ್ನು ಕೊಟ್ಟಿದ್ರು ಅವರಿಗೆ ಉತ್ತರ ಕೊಟ್ಟ ಹಾಗಿತ್ತು. ಓವರಾಲ್ ಅನಲೈಸ್ ಮಾಡೋದಾದ್ರೆ ಏನೇನು ಹೇಳಿದ್ರು ಇವತ್ತು ಅಂತ ಡಿಕೆ? ಅವಿನಾಶ್, ಇವತ್ತು ತಾನೇ ದೆಹಲಿಯ ಪ್ರವಾಸವನ್ನು ಮುಗಿಸಿ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ವಾಪಸ್ ಆದ ಬಳಿಕ ಡಿಕೆ ಶಿವಕುಮಾರ್ ಆಡಿರುವಂತಹ ಒಂದು ಸಂದೇಶ ಇದೀಗ ಮತ್ತೊಂದು ಸುತ್ತಿನ ಚರ್ಚೆಯನ್ನ ಕಾಂಗ್ರೆಸ್ನಲ್ಲಿ ಹುಟ್ಟು ಹಾಕುವಂತ ಸಾಧ್ಯತೆಗಳಿದಾವೆ. ದೆಹಲಿ ತೆರಳೋದಕ್ಕಿಂತ ಮುಂಚೆ ಡಿಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು, ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ಅಂತ ಹೇಳಿ. ಇದೀಗ ದೆಹಲಿಯಿಂದ ವಾಪಸ್ ಆದ ಬಳಿಕವೂ ಕೂಡ ನೇರವಾಗಿ ಅದೇ ಮಾತನ್ನ ಪುನರುಚ್ಚಾರ ಮಾಡಿರುವಂತಹ ಡಿಕೆ ಶಿವಕುಮಾರ್ ಅವರು, ಹೌದು, ನನಗೊಂದು ವೈಬ್ರೇಷನ್ ಇದೆ, ನನಗೊಂದು ಫೇಸ್ ಇದೆ. ಇದೇ ಕಾರಣಕ್ಕೋಸ್ಕರ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನನಗೆ ಆಹ್ವಾನವನ್ನು ಕೊಡ್ತಾರೆ. ಕೇರಳ, ತಮಿಳುನಾಡು, ಬಿಹಾರ, ಹಿಮಾಚಲ ಪ್ರದೇಶ, ಹರಿಯಾಣ ಸೇರಿದಂತೆ ಎಲ್ಲ ರಾಜ್ಯಗಳಿಗೂ ಕೂಡ ನನ್ನನ್ನು ಕರೀತಾರೆ. ಇಷ್ಟು ವರ್ಷ ನನಗೆ ನಾಯಕತ್ವ ಕೊಟ್ಟಂತಹ ಪಕ್ಷಕ್ಕೆ ನನಗೆ ಲೀಡರ್ಶಿಪ್ ಕೊಡದೆ ಹೋದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಮತ್ತು 89ನೇ ಇಸ್ವಿಯಿಂದ ನಾನು ಮಂತ್ರಿಯಾಗಿದ್ದೀನಿ, ಕ್ಯಾಂಪೇನ್ ಕಮಿಟಿ ಅಧ್ಯಕ್ಷನಾಗಿದ್ದೀನಿ, ಇದೀಗ ಕೆಪಿಸಿ ಅಧ್ಯಕ್ಷ ಆಗಿದ್ದೀನಿ, DCM ಆಗಿದ್ದೀನಿ. ಇಷ್ಟೆಲ್ಲ ಇದ್ದು ಕೂಡ ನಾನು ಪಕ್ಷದ ಫೇಸ್ ಆಗದೆ ಹೋದ್ರೆ ಹೇಗೆ? ಈ ಕಾರಣಕ್ಕೋಸ್ಕರ ನಾನು ಮನೆಯಲ್ಲಿ ಕೂರೋದಕ್ಕೆ ನನಗೆ ಪಕ್ಷ ಬೆಳೆಸಿದ್ದಲ್ಲ. ಈ ಕಾರಣಕ್ಕೋಸ್ಕರ ನನ್ನ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಸಿದ್ದರಾಮಯ್ಯನವರು ಕೂಡ ಇರ್ತಾರೆ. ಉಳಿದಂತ ನಾಯಕರ ಶಕ್ತಿಯನ್ನು ಕೂಡ ನಾವು ಪಕ್ಷಕ್ಕೋಸ್ಕರ ಬಳಸ್ಕೊಳ್ತೀವಿ. ಸಿದ್ದರಾಮಯ್ಯನವರು ಕೂಡ ಇರ್ತಾರೆ. ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷ ಚುನಾವಣೆಗೆ ಎದುರಿಸಿದ್ರು ಕೂಡ ನನ್ನ ಲೀಡರ್ಶಿಪ್ ಕೂಡ ಇರುತ್ತೆ ಅನ್ನುವಂತ ಒಂದು ನೇರವಾದಂತ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳೋ ಮೂಲಕ ಮುಂದಿನ ಚುನಾವಣೆ ಯಾರ ನಾಯಕತ್ವದಲ್ಲಿ ಎನ್ನುವಂತ ಪ್ರಶ್ನೆಗೆ ಮತ್ತೊಂದು ಒಂದು ತುಪ್ಪವನ್ನ ಸುರಿಯೋ ಮೂಲಕ ಮತ್ತೊಂದು ಸುತ್ತಿನ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗುವಂತ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಸನ್ನ.